ಆದರೆ ತಪ್ಪಾಗುತ್ತೆ. ಈ ಒಂದು ಭವನ ಅಥವಾ ಈ ಒಂದು ಜಾಗ ಇದೆಯಲ್ಲ, ಇದಷ್ಟು ಸುಲಭವಾಗಿ ಏನೂ ಆಗಿದ್ದಲ್ಲ. ಅಂಬರೀಷ್ ಅವರು ಇದಕ್ಕೆ ಎಷ್ಟು ಕಷ್ಟಪಟ್ಟರು ಅನ್ನೋದು ನೆನೆಸ್ಕೊಂಡ್ರೆ, ಹಾಸ್ಪಿಟ್ಲಲ್ಲಿದ್ದಾಗ ಒಂದು ಟ್ಯೂಬ್ ಹಾಕ್ಕೊಂಡು ರೈಲ್ ಬ್ಯಾಗ್ ಹಾಕ್ಕೊಂಡು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗದೇನೆ ಎದ್ದು ಬಂದು ಹೋಗಿ ಚೀಫ್ ಮಿನಿಸ್ಟ್ರನ್ನ ಮೀಟ್ ಮಾಡಿ ಈ ಜಾಗಕ್ಕೆ ಹೋರಾಟ ಮಾಡಿ. ಅಷ್ಟೇ ಅಲ್ಲ, ಅದಾದಮೇಲೆ ಭವನ ಕಟ್ಟೋಕ್ಕೆ ಎಲ್ಲೆಲ್ಲಿಂದ ಅವ್ರ ಫಂಡ್ಸ್ನ ಯಾವ ರೀತಿಯಲ್ಲಿ ತರಿಸಿದ್ರು, ಯಾವ ರೀತಿ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಪ್ರತಿ ಒಂದು ಕಡೆ ಯಾರಿಗೂ ತೊಂದರೆ ಆಗಬಾರ್ದು. ಆರ್ಟಿಸ್ಟ್ಗಳಾಗಬೇಕು. ಒಂದು ವಿಷಯ ಹೇಳಬೇಕು ಅಂದರೆ, ಇಂಥ ಒಂದು ಭವನ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗಿಂತ ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು 20 ವರ್ಷದಿಂದ ಅವ್ರು ಟ್ರೈ ಮಾಡ್ತಿದ್ದಾರೆ. ಈವರೆಗೂ ಈ ಥರದ ಒಂದು ಭವನ ಆರ್ಟಿಸ್ಟ್ಗಳಿಗೆ ಅವ್ರು ಏನು ಮಾಡೋಕ್ಕಾಗಿಲ್ಲ. ಅದೇ ರೀತಿ ಇವನ್ ತಮಿಳ್ ಇಂಡಸ್ಟ್ರಿಗೂ ಹಾಗೂ ಆಗ್ತಾ ಇರಲಿಲ್ಲ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಅದಕ್ಕಿಂತ ಸ್ವಲ್ಪ ಸ್ಮಾಲರ್ ಇಂಡಸ್ಟ್ರಿ ಇದ್ರೂ ಅಂಬರೀಷ್ ಅವರು ಈ ಒಂದು ಭವನವನ್ನು ಅವರು ಮಾಡಲೇಬೇಕು ಅನ್ನೋ ಒಂದು ಛಲ ಇಟ್ಕೊಂಡು ಮಾಡಿದ್ದು. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿಲ್ಲ ಅಂದರೆ ಈ ಲೆಜೆಂಡ್ಸ್ ಎಲ್ರಿಗೂ ನಾವು ಅವಮಾನ ಮಾಡಿದವರು ಆಗ್ತೀವಿ ಅಂತ ನಾನು ಆರ್ಟಿಸ್ಟ್ಗಳೆಲ್ಲರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಸರಿಯಾದ ರೀತಿಯಲ್ಲಿ ತಾವೆಲ್ಲರೂ ಬಳಸ್ಕೋಬೇಕು. ಇನ್ನೊಂದೇನೆಂದರೆ, ಫಾರ್ ಎಕ್ಸಾಂಪಲ್ ಇವತ್ತಿನ ಈ ಶಿಬಿರ ಏನಿದೆ, ನಿಮ್ಮೆಲ್ರಿಗೂ ಗೊತ್ತಿದೆ, ಹಾಸ್ಪಿಟ್ಲಲ್ಲಿ ಇವತ್ತಿನ ದಿನಕ್ಕೆ ನೀವು ಒಂದು ಸಣ್ಣ ಟೆಸ್ಟ್ ಮಾಡಿಸ್ಕೋಬೇಕಾದ್ರೂ ಎಷ್ಟು ಸಾವಿರ ನೀವು ಖರ್ಚು ಮಾಡಬೇಕು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ಅದು ಎಷ್ಟೇ ಒಂದು ಸಂಪಾದನೆ ಮಾಡಿರೋರ್ಗೂ ಒಂಥರ ಪಿಂಚಾಗುತ್ತೆ. ಅಲ್ಲಿ ಇಷ್ಟ ಒಂದು ಸಣ್ಣ ಟೆಸ್ಟ್ಗೆ ಇಷ್ಟು ಕೊಡಬೇಕಾ ಅನ್ನೋದು. ಅಂಥದ್ರಲ್ಲಿ ಇವತ್ತಿನ ಫ್ರೀ ಹೆಲ್ತ್ ಕ್ಯಾಂಪ್ ಏನಿದೆ, ಅದನ್ನು ನೀವು ಬಳಸ್ಕೊಂಡಿಲ್ಲ ಆದರೂ ಅದು ನಮ್ಮೆಲ್ರಿಗೂ ಅದು ಒಂದು ರೀತಿ ಬೇಜಾರಾಗುವಂಥ ವಿಷಯ. ಎಲ್ಲರೂ ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ. ಮತ್ತೆ ಹೇಳಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ಬಟ್ ಐ ಜಸ್ಟ್ ವಾಂಟೆಡ್ ಟು ರೀಇಟ್ರೇಟ್, ಇದನ್ನು ಮಾಡಿಸ್ಕೊಳ್ಳಿ ಅಂತ. ಥ್ಯಾಂಕ್ ಯು.